ಬೆಳಿಗ್ಗೆ ಬೇಗನೆ ಆನಾ ತನ್ನ ಹಾಸಿಗೆಯ ಮೇಲೆ ತನ್ನ ಮಗ ಜೇನ್ ಕಾಣಿಸಿಕೊಂಡಾಗ ಎಚ್ಚರಗೊಳ್ಳುತ್ತಾಳೆ. ಅವನವಳ ಜೊತೆಗೆ ಈಜುಕೊಳದಲ್ಲಿ ಡೈವಿಂಗ್ ಮಾಡಲು ಹೋಗಬೇಕು ಎಂದು ಕೇಳುತ್ತಾನೆ. ಆದರೆ ಆನ್ನಾ ಅವನಿಗೆ ತಾನು ಕೆಲಸಕ್ಕೆ ಹೋಗಬೇಕಿದೆ ಮತ್ತು ಅವನು ಕಿಂಡರ್ ಗಾರ್ಟನ್ಗೆ ಹೋಗಬೇಕಿದೆ ಎಂದು ನೆನಪಿಸುತ್ತಾಳೆ. ಅದೇ ಕ್ಷಣದಲ್ಲಿ ಭಾರೀ ಗರ್ಜನೆಯ ಸದ್ದು ಕೇಳಿಬರುತ್ತದೆ. ಹಾಗಾಗಿ ಆನ್ನಾ ಕಿಟಕಿಯ ಬಳಿ ಹೋಗಿ ನೋಡುತ್ತಾಳೆ. ಭಾರಿ ಮಳೆ ಸುರಿಯುತ್ತಿದ್ದು ರಸ್ತೆಯಲ್ಲಿ ನೀರು ತುಂಬಲು ಆರಂಭವಾಗಿರುತ್ತದೆ. ಆದರೂ ಆನ್ನಾಗೆ ಇದು ತನ್ನ ದಿನಚರಿಯನ್ನು ರದ್ದುಪಡಿಸುವಷ್ಟು ಗಂಭೀರವಾಗಿ ತೋರುವುದಿಲ್ಲ. ಅವಳು ಉಪಹಾರ ತಯಾರಿಸಲು ಆರಂಭಿಸುತ್ತಾಳೆ ಮತ್ತು ಜೇನ್ನ ಕಿರಿಕಿರಿ ಶರಾರತುಗಳನ್ನು ನಿಭಾಯಿಸಬೇಕಾಗುತ್ತದೆ. ಆಕೆಯ ತಾಯಿ ಕರೆ ಮಾಡಿ ಪರಿಸ್ಥಿತಿಯನ್ನು ವಿಚಾರಿಸುತ್ತಾಳೆ. ಆದರೆ ಆನ್ನಾ ಎಲ್ಲವೂ ಸರಿಯಾಗಿರುತ್ತದೆ ಎಂದು ಭರವಸೆ ನೀಡುತ್ತಾಳೆ. ಅಡುಗೆ ಮಾಡುತ್ತಿರುವಾಗ ಆನ್ನಾಗೆ ವಿಚಿತ್ರವಾದ ನೀರಿನ ಶಬ್ದ ಕೇಳಿಸುತ್ತದೆ ಮತ್ತು ಅದು ಬಾತ್ರೂಮ್ನಿಂದ ಬೆರುತ್ತಿದೆ ಎಂದು ಅವಳು ಭಾವಿಸುತ್ತಾಳೆ. ಅವಳು ಹಿಂದಕ್ಕೆ ತಿರುಗಿದಾಗ ನೆಲವಿಡೀ ನೀರು ತುಂಬಿರುವುದನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ. ನಗರವೇ ನೆರೆಹೊಡೆಯಾಗಿದ್ದು ನೀರು ಅವಳ ಅಪಾರ್ಟ್ಮೆಂಟ್ ಕಿಟಕಿಯ ಮಟ್ಟಕ್ಕೂ ತಲುಪಿದೆ. ಮ್ಯಾನೇಜ್ಮೆಂಟ್ ಕಚೇರಿಯಿಂದ ಪ್ರಕಟಣೆ ಬರುತ್ತದೆ. 7 ಕಟ್ಟಡಗಳಲ್ಲಿ ನೆರೆ ನೀರು 2ನೇ ಮಹಡಿಗೆ ತಲುಪಿದ್ದು ಇನ್ನು 3 ಕಟ್ಟಡಗಳಲ್ಲಿ 3ನೇ ಮಹಡಿಗೆ ತಲುಪಿದೆ. ಪರಿಣಾಮಿತ ನಿವಾಸಿಗಳು ಮೇಲ್ಮಹಡಿಗಳಿಗೆ ಸ್ಥಳಾಂತರಗೊಳ್ಳಬೇಕು. ಆದರೆ ಲಿಫ್ಟ್ಗಳು ಕಾರ್ಯನಿರ್ವಹಿಸುವುದಿಲ್ಲ. ಜೇನ್ ಜೋರಾಗಿ ಮಾತನಾಡುತ್ತಾ ಆಟ ಆಡಲು ಕೇಳುತ್ತಿರುತ್ತಾನೆ. ಕೊನೆಗೆ ಆನ್ನಾ ಸಹನಶೀಲತೆಯನ್ನು ಕಳೆದುಕೊಂಡು ಅವನನ್ನು ಟೇಬಲ್ ಮೇಲೆ ನಿಲ್ಲಿಸಿ ಮಾತು ಕೇಳದಿದ್ದಕ್ಕೆ ಗದರಿಸುತ್ತಾಳೆ. ನಂತರ ಅವಳು ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡುತ್ತಾಳೆ. ಆ ವೇಳೆಗೆ ನೀರು ಅವಳ ಕಾಲುಗಳನ್ನು ಮುಚ್ಚಲು ಆರಂಭಿಸಿದೆ ಎಂದು ಗಮನಿಸುತ್ತಾಳೆ. ಅಷ್ಟರಲ್ಲಿ ಆಕೆಗೆ ತನ್ನ ಕಂಪನಿಯ ಭದ್ರತಾ ಸಿಬ್ಬಂದಿಯಿಂದ ಕರೆ ಬರುತ್ತದೆ. ಅವನು ಅವಳನ್ನು ರಕ್ಷಿಸಲು ಬರುತ್ತಿದ್ದೇನೆ ಎಂದು ಹೇಳುತ್ತಾನೆ. ಸಮಯ ವ್ಯರ್ಥ ಮಾಡದೆ ಜೇನ್ ಜೊತೆಗೂಡಿ ಮೇಲ್ಮಹಡಿಗೆ ಹೋಗಬೇಕೆಂದು ಸೂಚಿಸುತ್ತಾನೆ. ಹಠಾತ್ ಕರೆ ಕಡಿತವಾಗುತ್ತದೆ ಮತ್ತು ಕಟ್ಟಡದಲ್ಲಿ ವಿದ್ಯುತ್ ಹೋಗುತ್ತದೆ. ಆನ್ನಾ ಜೇನ್ನ ಔಷಧಿಗಳನ್ನು ಇಡಲು ಒಂದು ಚಿಕ್ಕ ಚೀಲ ಹಿಡಿದುಕೊಳ್ಳುತ್ತಾಳೆ. ನಂತರ ಅವನನ್ನು ಹುಡುಕಲು ಓಡುತ್ತಾಳೆ. ಜೇನ್ ಕೋಪಗೊಂಡು ಅಲಮಾರಿಯಲ್ಲಿ ಅಡಗಿಕೊಂಡಿರುತ್ತಾನೆ. ಆನ್ನಾ ಅವನ ಮೇಲೆ ಕೂಗಿದ್ದಕ್ಕೆ ಕ್ಷಮೆ ಕೇಳಿ ಪಿಗ್ ಬ್ಯಾಗ್ ಕೊಡುತ್ತೇನೆ ಎಂದು ಹೇಳಿ ಅವನನ್ನು ಹೊರಗೆ ಬರಲು ಒಪ್ಪಿಸುತ್ತಾಳೆ. ನಂತರ ಅವರು ಅಪಾರ್ಟ್ಮೆಂಟ್ನಿಂದ ಹೊರಬಂದಾಗ ಎಲ್ಲ ನೆರೆಹೊರೆಯವರು ತಮ್ಮ ಸ್ಯೂಟ್ಕೇಸ್ಗಳೊಂದಿಗೆ ಮನೆ ಬಿಟ್ಟು ಹೊರಟಿರುವುದನ್ನು ಕಾಣುತ್ತಾರೆ. ಮೆಟ್ಟಿಲುಗಳನ್ನು ಬೇಗ ತಲುಪಬೇಕು ಎಂಬ ಆತುರದಲ್ಲಿ ಆನ್ನಾ ಕಾರಿಡಾರ್ನಲ್ಲಿ ಜನರನ್ನು ತಪ್ಪಿಸಿಕೊಂಡು ಓಡುತ್ತಾಳೆ. ಆದರೆ ಅಲ್ಲಿ ದೊಡ್ಡ ಗುಂಪೊಂದು ಮೆಟ್ಟಿಲುಗಳನ್ನು ತಡೆದು ನಿಂತಿರುವುದರಿಂದ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ನಿರಾಸೆಯಾದ ಆನ್ನಾ ಕಾರಿಡಾರ್ನ ಇನ್ನೊಂದು ಬದಿಗೆ ಓಡುತ್ತಾಳೆ. ಸುತ್ತಮುತ್ತಲಿನ ಎಲ್ಲಾ ಕಟ್ಟಡಗಳಲ್ಲಿಯೂ ಇದೇ ಪರಿಸ್ಥಿತಿ ಇರುವುದನ್ನು ನೋಡುತ್ತಾಳೆ. ಅವಳು ತುರ್ತು ಮೆಟ್ಟಿಲುಗಳನ್ನು ತಲುಪಿ ಮೇಲಕ್ಕೆ ಹತ್ತಲು ಆರಂಭಿಸುತ್ತಾಳೆ. ಜೇನ್ ನೀರಿನಲ್ಲಿ ಜನರು ಈಜುತ್ತಿರುವುದನ್ನು ನೋಡಿ ಉತ್ಸಾಹದಿಂದ ಮಾತನಾಡುತ್ತಾನೆ. ಅದರಿಂದ ಅವನ ಗಮನ ಬೇರೆಡೆಗೆ ತಿರುಗಿಸಲು ಆನ್ನಾ ಹಾಡು ಹಾಡುತ್ತಾಳೆ. 2 ಮಹಡಿಗಳು ಮೇಲಕ್ಕೆ ಹತ್ತಿದ ನಂತರ ಮೆಟ್ಟಿಲುಗಳು ಹಲವು ವಸ್ತುಗಳಿಂದ ತಡೆದು ಹೋಗಿರುವುದನ್ನು ನೋಡಿ ಆನ್ನಾ ಮನನೊಂದುಕೊಳ್ಳುತ್ತಾಳೆ. ಅವಳು ಜೇನನ್ನು ಕೆಳಗಿಟ್ಟು ವಸ್ತುಗಳ ಮೇಲೆ ಹತ್ತಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳ ಕಾಲು ಜಾರಿ ಬೀಳುವ ಹಂತಕ್ಕೆ ಬರುತ್ತದೆ. ಹೇಗೋ ಹಿಡಿದುಕೊಂಡು ಬಚಾವಾಗುತ್ತಾಳೆ. ನೀರಿನಲ್ಲಿ ತೇಲುತ್ತಿರುವ ಮೃತದೇಹಗಳನ್ನು ನೋಡಿ ಪರಿಸ್ಥಿತಿ ಎಷ್ಟು ಅಪಾಯಕಾರಿ ಎಂದು ಅರಿತು ಅವಳು ಹಿಂದಕ್ಕೆ ಹೋಗುವ ನಿರ್ಧಾರ ಮಾಡುತ್ತಾಳೆ. ಮತ್ತೊಂದು ಮಹಡಿಯ ಕಾರಿಡಾರ್ನಲ್ಲಿ ನಡೆಯುವಾಗ ಕೆಲವರು ಶೌಚಾಲಯ ಬಳಸಲು ಅಪಾರ್ಟ್ಮೆಂಟ್ಗಳಿಗೆ ನುಗ್ಗುತ್ತಿರುವುದನ್ನು ಕಾಣುತ್ತಾರೆ. ಅಷ್ಟರಲ್ಲಿ ಯಾರೋ ಆನ್ನಾ ಎಂದು ಕರೆ ಮಾಡುತ್ತಾರೆ. ನೋಡಿದರೆ ಭದ್ರತಾ ಸಿಬ್ಬಂದಿ ಹೇಜೋ ಅವಳನ್ನು ಹುಡುಕುತ್ತಿರುತ್ತಾನೆ. ಅವನ ಕಡೆಗೆ ಓಡಬೇಕು ಎಂದು ಆನ್ನಾಗೆ ಅನಿಸುತ್ತದೆ. ಆದರೆ ಅದೇ ಕ್ಷಣದಲ್ಲಿ ಜೇನ್ ಜನರ ಗುಂಪನ್ನು ಹಿಂಬಾಲಿಸಿ ಒಂದು ಅಪಾರ್ಟ್ಮೆಂಟ್ ಒಳಗೆ ಹೋಗಿರುವುದನ್ನು ಗಮನಿಸುತ್ತಾಳೆ. ಅವಳು ಒಳಗೆ ನುಗ್ಗಿ ತನ್ನ ಮಗನಿಗಾಗಿ ಆತುರದಿಂದ ಹುಡುಕುತ್ತಾಳೆ. ಆಗ ಕಿಟಕಿಯ ಕಡೆಗೆ ಭಾರೀ ಅಲೆ ಬರುತ್ತಿರುವುದನ್ನು ನೋಡಿ ಅವಳು ಅಚಲವಾಗಿ ನಿಂತು ಹೋಗುತ್ತಾಳೆ. ಇದವಳಿಗೆ ಗವೀನ್ ಎಂಬ ತನ್ನ ಗಂಡನ ಜೊತೆ ಕಾರಿನೊಳಗೆ ನೀರಿನಲ್ಲಿ ಸಿಲುಕಿಕೊಂಡಿದ್ದ ನೆನಪನ್ನು ತಂದಿಡುತ್ತದೆ. ಅಲ್ಲಿ ಕಿಟಕಿಯನ್ನು ಒಡೆದು ಹಲವರ ಮೇಲೆ ಬಡಿದು ಅಪಾರ್ಟ್ಮೆಂಟ್ ಅನ್ನು ಮುಳುಗಿಸುತ್ತದೆ. ಆನ್ನಾ ತನ್ನ ಚೀಲವನ್ನು ಕಳೆದುಕೊಳ್ಳುತ್ತಾಳೆ ಮತ್ತು ಅದನ್ನು ಮರಳಿ ಪಡೆಯಲು ಈಜಲು ಪ್ರಯತ್ನಿಸುತ್ತಾಳೆ. ಆದರೆ ಚೀಲ ಮುರಿದ ಕಿಟಕಿಯಿಂದ ಹೊರಗೆ ತೇಲಿ ಹೋಗುತ್ತದೆ. ಆಕೆಗೆ ಉಸಿರಾಟ ಅಗತ್ಯವಾಗುತ್ತದೆ. ನೀರು ಮತ್ತು ಮೇಲ್ಛವಣಿಯ ಮಧ್ಯೆ ಚಿಕ್ಕ ಜಾಗವಿರುವುದರಿಂದ ಆನ್ನಾ ಆಳವಾಗಿ ಉಸಿರೆಳೆದು ಮತ್ತೆ ಜೇನ್ ಹುಡುಕಲು ಮುಳುಗುತ್ತಾಳೆ. ಇನ್ನೊಂದು ಕೋಣೆಯಲ್ಲಿ ಅವಳ ಮಗು ಅಚೇತನ ಸ್ಥಿತಿಯಲ್ಲಿ ಸಿಕ್ಕುತ್ತಾನೆ. ಅವಳು ತಕ್ಷಣ ಅವನನ್ನು ಹಿಡಿದುಕೊಂಡು ಬಾಗಿಲ ತರ ಓಡುತ್ತಾಳೆ. ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲು ತೆರೆಯುವುದಿಲ್ಲ. ಆನ್ನಾ ಕೂಡ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಭದ್ರತಾ ಸಿಬ್ಬಂದಿ ಹೇಜೋ ಬಾಗಿಲು ತೆರೆದು ಆನ್ನಾಗೆ ಸಹಾಯ ಮಾಡಿ ಹೊರಗೆ ಕರೆದು ತರುತ್ತಾನೆ. ಅವರು ನೀರಿನ ಮೇಲಕ್ಕೆ ಈಜಿ ಬಂದು ಬಾಲ್ಕನಿಯ ರೇಲಿಂಗ್ ಮೇಲೆ ಹತ್ತಿ ಮತ್ತೆ ಕಾರಿಡಾರ್ಗೆ ಬರುತ್ತಾರೆ. ನಂತರ ಹೇಜೋ ಸಿಪಿಆರ್ ಮಾಡಿ ಜೇನನ್ನು ಬದುಕಿಸುತ್ತಾನೆ. ಜೇನ್ ಅತ್ತಾಡುತ್ತಾ ತನ್ನ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಡುತ್ತಾನೆ. ಹೇಜೋ ಅವರ ವಿಡಿಯೋ ತೆಗೆದು ಕಂಪನಿಗೆ ವರದಿ ಕಳುಹಿಸಿ ತಮ್ಮ ಪ್ರಮುಖ ಸಂಶೋಧಕಿ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸುತ್ತಾನೆ. ನಂತರ ಅವರು ಮುಂದೆ ಸಾಗುತ್ತಾರೆ. ಜೇನ್ ಈ ನೀರು ತನ್ನ ಅಪ್ಪ ಕಾರಿನಲ್ಲಿ ಮುಳುಗಿ ಸತ್ತ ದಿನವನ್ನು ನೆನಪಿಸುತ್ತಿದೆ ಎಂದು ಹೇಳುತ್ತಾನೆ.
ಮೇಲ್ಮಹಡಿಗೆ ಹತ್ತುತ್ತಾ ಹೋಗುವಾಗ ಹೇಜೋ ಕಂಪನಿಯ ಹೆಲಿಕಾಪ್ಟರ್ ಬರಲಿನೆ ಎಂದು ಹೇಳುತ್ತಾನೆ. 3 ಗಂಟೆಗಳ ಹಿಂದೆ ಅಂಟಾರ್ಟಿಕಾದಲ್ಲಿ ಒಂದು ಗ್ರಹಶಿಲೆ ಬಿದ್ದಿದೆ ಎಂದು ಹೇಜೋ ವಿವರಿಸುತ್ತಾನೆ. ಕರಗಿದ ಹಿಮವೆಲ್ಲ ಸಮುದ್ರದ ನೀರಿನೊಂದಿಗೆ ಉತ್ತರದ ಕಡೆಗೆ ಬರುತ್ತಿದೆ. ಸರ್ಕಾರಕ್ಕೆ ಇದು ಗೊತ್ತಿತ್ತು, ಆದರೆ ತಡೆಯಲು ಸಾಧ್ಯವಿಲ್ಲ ಎಂದು ಜನರಿಗೆ ಹೇಳಿಲ್ಲ. ಅಂದರೆ ಮಾನವಕುಲ ಇಂದು ಅಂತ್ಯಗೊಳ್ಳುತ್ತಿದೆ. ಆನಾ ಇದನ್ನು ನಂಬಲಾಗದೆ ಕಂಗಾಲಾಗುತ್ತಾಳೆ. ಹೇಜೋ ಅವಳ ಕಂಪನಿ ಕೇವಲ ಎಐ ಪ್ರಯೋಗಾಲಯವಲ್ಲ ಎಂದು ಹೇಳುತ್ತಾನೆ. ಅವಳ ಕೆಲಸ ನಿಜವಾಗಿ ಹೊಸ ಮಾನವ ಜಾತಿಯನ್ನು ಸೃಷ್ಟಿಸುವುದಾಗಿತ್ತು. ಭಾವನಾ ಇಂಜಿನ್ ಮೇಲೆ ಕೇವಲ ಇಬ್ಬರೇ ಕೆಲಸ ಮಾಡುತ್ತಿದ್ದರು, ಆನ್ನಾ ಮತ್ತು ಅವಳ ಬಾಸ್. ಅವಳ ಬಾಸ್ ತನ್ನ ಮಗುವಿನೊಂದಿಗೆ ನೆರೆ ನೀರಿನಲ್ಲಿ ಸಾವನ್ನಪ್ಪಿದ್ದಾನೆ. ಭಾವನಾ ಇಂಜಿನ್ ಇನ್ನು ಪರೀಕ್ಷಿತಾ ಹಂತದಲ್ಲಿದೆ ಎಂದು ಆನಾ ವಿವರಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಹೇಜೋಗೆ ಅದು ಮುಖ್ಯವಲ್ಲ. ಇತರ ತಂಡಗಳು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿವೆ. ಬುದ್ಧಿವಂತಿಕೆ ಮತ್ತು ಸಂತಾನೋತ್ಪತ್ತಿಯ ಸಾಮರ್ಥ್ಯವಿದ್ದ ಮಾನವಹಂತಹ ದೇಹಗಳು ಈಗಾಗಲೇ ಸಿದ್ಧವಾಗಿವೆ. ಅವರಿಗೆ ಬೇಕಿರುವುದು ಕೇವಲ ಭಾವನೆಗಳು. ಅಷ್ಟರಲ್ಲಿ ಜೇನ್ ತನಗೆ ಶೌಚಕ್ಕೆ ಹೋಗಬೇಕು ಎಂದು ಹೇಳುತ್ತಾನೆ. ಅವರು ಹತ್ತಿರದ ಅಪಾರ್ಟ್ಮೆಂಟ್ಗೆ ಓಡುತ್ತಾರೆ. ಆನ್ನಾ ಹೀಜೋನ ಫೋನ್ ಸಾಲವಾಗಿ ಪಡೆದು ತನ್ನ ತಾಯಿಗೆ ಕರೆ ಮಾಡಿ ತಾನು ಅವಳನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಗೋಡೆಗಳೊಳಗಿನಿಂದ ಶಬ್ದ ಕೇಳಿಸುತ್ತದೆ ಮತ್ತು ಅಡುಗೆಯ ಗ್ಯಾಸ್ ಪೈಪ್ ಸ್ಫೋಟಗೊಳ್ಳುತ್ತದೆ. ಗ್ಯಾಸ್ ತುಂಬಲು ಆರಂಭಿಸುತ್ತದೆ. ಮೂವರೂ ಹೊರಗೆ ಓಡುತ್ತಾರೆ. ಇತರ ಅಪಾರ್ಟ್ಮೆಂಟ್ಗಳು ಸ್ಫೋಟಗೊಳ್ಳುತ್ತವೆ ಮತ್ತು ಬೆಂಕಿ ಕಾರಿಡಾರ್ನ 2 ಬದಿಗಳಲ್ಲಿ ಹರಡುತ್ತದೆ. ಹೇಜೋ ಬಾಲ್ಕನಿಯ ರೇಲಿಂಗ್ ಮೇಲೆ ನಿಂತು ಮುಂದಿನ ಮಹಡಿಗೆ ಹತ್ತಲು ಪ್ರಯತ್ನಿಸುತ್ತಾನೆ. ಆನ್ನಾ ಜೇನನ್ನು ಅವನಿಗೆ ಒಪ್ಪಿಸಲು ಯತ್ನಿಸುತ್ತಾಳೆ. ಆದರೆ ಮಗು ತಾಯಿಯನ್ನು ಬಿಡಲು ಇಚ್ಛಿಸದೆ ಒದ್ದಾಡುತ್ತಾನೆ. ಇದರಿಂದ ಆನ್ನಾ ನೀರಿನೊಳಗೆ ಬೀಳುತ್ತಾಳೆ. ಮತ್ತೆ ಕಾರ್ ಅಪಘಾತದ ನೆನಪು ಬಂದರೂ ಆನ್ನಾ ನೀರಿನ ಮೇಲಕ್ಕೆ ಬಂದು ಒಂದು ಫಲಕವನ್ನು ಹಿಡಿದುಕೊಳ್ಳುತ್ತಾಳೆ. ನಂತರ ಮತ್ತೆ ಕಟ್ಟಡದತ್ತ ಈಜಲು ಪ್ರಯತ್ನಿಸುತ್ತಾಳೆ. ಆಗ ಲಿಫ್ಟ್ ಒಳಗೆ ಜಿಸು ಎಂಬ ಮಗು ಸಹಾಯಕ್ಕಾಗಿ ಅಳುತ್ತಿರುವ ಶಬ್ದ ಕೇಳಿಸುತ್ತದೆ. ಆನ್ನಾ ಕೈಗಳಿಂದಲೇ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾಳೆ, ಆದರೆ ಸಾಧ್ಯವಾಗುವುದಿಲ್ಲ. ಸಾಧನವೇ ಹುಡುಕಲು ಅವಳು ಮುಂದಿನ ಮಹಡಿಗೆ ಓಡುತ್ತಾಳೆ. ಆ ಸಮಯದಲ್ಲಿ ಕೆಲವು ದರಾಡೆಕಾರರು ಒಂದು ಅಪಾರ್ಟ್ಮೆಂಟ್ನಿಂದ ಹೊರಬಂದು ಜನರ ಮೇಲೆ ದಾಳಿ ಮಾಡುವ ಬಗ್ಗೆ ಮಾತನಾಡುತ್ತಿರುವುದನ್ನು ಅವಳು ನೋಡುತ್ತಾಳೆ. ಭಯದಿಂದ ಆನ್ನಾ ಮತ್ತೆ ಕೆಳಗೆ ಓಡುತ್ತಾಳೆ. ಲಿಫ್ಟ್ ತೆರೆಯಲು ಮತ್ತೆ ಪ್ರಯತ್ನಿಸುತ್ತಾಳೆ, ಆದರೆ ಈಗ ನೀರು ಇದೆ. ಅವಳು ಕಾರಿನ ಕಿಟಕಿಯನ್ನು ಒಡೆದ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾಳೆ. ಗ್ಯಾವನ್ ಅವಳಿಗೆ ಮುಂದೆ ಈಜಲು ಹೇಳಿದ್ದನು, ಜೇನ್ ಅನ್ನು ತಾನು ಹಿಡಿದುಕೊಳ್ಳುತ್ತೇನೆ ಎಂದು. ಆದರೆ ಗ್ಯಾವನ್ ಅಚಾನಕ್ ಕುಸಿದು ಬಿದ್ದು ಮುಂದೆ ಈಜಲು ಸಾಧ್ಯವಾಗಲಿಲ್ಲ. ಆಗ ಅವನು ತಮ್ಮ ಮಗನನ್ನು ಆನ್ನಾಗೆ ಒಪ್ಪಿಸಿ ತಾನು ಇಲ್ಲದೆ ಇಬ್ಬರು ಹೋಗಬೇಕು ಎಂದು ಹೇಳಿದನು. ವರ್ತಮಾನಕ್ಕೆ ಮರಳಿದಾಗ ಆನ್ನಾ ಮೆಟ್ಟಲುಗಳ ಮೇಲೆ ನೀರಿನ ಮೇಲಕ್ಕೆ ಬರುತ್ತಾಳೆ ಮತ್ತು ಜೇನ್ ಹಾಗೂ ಹೇಜೋನ ಬಳಿಗೆ ಧಾವಿಸುತ್ತಾಳೆ. ಅವಳ ಮಗನಿಗೆ ಆರೋಗ್ಯ ಸರಿಯಾಗಿಲ್ಲ. ಅವನಿಗೆ ಔಷಧಿ ಬೇಕಾಗಿದೆ. ಆದರೆ ಆನ್ನಾ ಅದನ್ನು ಮುಂಚೆ ಕಳೆದುಕೊಂಡಿದ್ದಾಳೆ. ಅವಳು ಜೇನನ್ನು ಎಟ್ಟುಕೊಂಡು ಅಪಾರ್ಟ್ಮೆಂಟ್ಗಳ ಕಡೆಗೆ ಓಡುತ್ತಾಳೆ, ಔಷಧಿಯನ್ನು ಹೇಗಾದರೂ ಹುಡುಕಬೇಕೆಂದು ನಿರ್ಧರಿಸಿ. ಹೇಜೋ ಅವಳನ್ನು ತಡೆಯಲು ಪ್ರಯತ್ನಿಸಿ ಮಗುವಿನ ಡೇಟಾ ಈಗಾಗಲೇ ಅವರ ಬಳಿ ಇರುವುದರಿಂದ ಅವನನ್ನು ಮತ್ತೆ ಸೃಷ್ಟಿಸಬಹುದು ಎಂದು ನೆನಪಿಸುತ್ತಾನೆ. ಆದರೆ ಆನ್ನಾ ಅವನ ಮಾತನ್ನು ಕೇಳುವುದಿಲ್ಲ. ಅವಳು ಒಂದು ಯಾದೃಚ್ಛಿಕ ಮನೆಯೊಳಗೆ ನುಗ್ಗಿ ಅಡುಗೆ ಮನೆಯಿಂದ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಾಂಪ್ರದಾಯಿಕ ಔಷಧಿಯನ್ನು ತಯಾರಿಸಿ ಜೇನ್ ಬಾಯಿಗೆ ಹಾಕುತ್ತಾಳೆ. ಮತ್ತೊಂದು ನೆನಪಿನ ದೃಶ್ಯದಲ್ಲಿ ಆನ್ನಾ ತನ್ನ ಬಾಸ್ ಹ್ಯುನ್ಮೋಗೆ ಜೇನನ್ನು ಬಿಟ್ಟುಕೊಡಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಗ್ಯಾವನ್ ಸಾವಿನ ಕಾರಣವೇ ಇದೆಯೇ ಎಂದು ಹ್ಯುನ್ಮೋ ಕೇಳಿದಾಗ ಆನ್ನಾ ತಾನು ಕೆಲಸದ ಕಾರಣದಿಂದಲೇ ಜೇನನ್ನು ಭೇಟಿಯಾದೆ ಮತ್ತು ತಾನು ತಾಯಿಯಾಗಲು ಯೋಗ್ಯಳಲ್ಲ ಎಂದು ಒಪ್ಪಿಕೊಳ್ಳುತ್ತಾಳೆ. ಹ್ಯುನ್ಮೋ ಯಾರೂ ಅದಕ್ಕೆ ಸಿದ್ಧರಾಗಿರುವುದಿಲ್ಲ ಎಂದು ಹೇಳುತ್ತಾನೆ ಮತ್ತು ಭಾವನಾ ಎಂಜಿನ್ ಪೂರ್ಣಗೊಂಡಿದೆ ಎಂದು ದೃಢಪಡಿಸುತ್ತಾನೆ. ಕೆಲ ತಿಂಗಳಲ್ಲಿ ಕಂಪನಿ ಅವರ ಮಕ್ಕಳನ್ನು ಕರೆದೊಯ್ಯಲಿದೆ ಮತ್ತು ಅವರನ್ನು ಸೃಷ್ಟಿಸದೇ ಇರಬೇಕಿತ್ತೇನೋ ಎಂದು ಹ್ಯುನ್ಮೋ ಯೋಚಿಸುತ್ತಾನೆ. ವರ್ತಮಾನದಲ್ಲಿ ಮನೆಯಲ್ಲೇ ತಯಾರಿಸಿದ ಔಷಧಿಯಿಂದ ಜೇನ್ಗೆ ಚೇತರಿಕೆಯಾಗುತ್ತದೆ. ಅವನು ಅಸ್ವಸ್ಥವಾಗಿರುವುದು ತನಗೆ ಇಷ್ಟ, ಏಕೆಂದರೆ ಆಗ ಆನ್ನಾ ತನ್ನ ಮೇಲೆ ಗಮನ ಕೊಡುತ್ತಾಳೆ ಎಂದು ಹೇಳುತ್ತಾನೆ. ಹೊರಗೆ ನೋಡಿದಾಗ ಸೂರ್ಯ ಹೊಳೆಯುತ್ತಿರುವುದನ್ನು ಮತ್ತು ಬಿರುಗಾಳಿ ಮುಗಿದಿರುವುದನ್ನು ನೋಡಿ ಅವರು ಅಚ್ಚರಿಪಡುತ್ತಾರೆ. ಹೇಜೋ ಆನ್ನಾಗೆ ಅವಳನ್ನು ಆಶ್ರಯ ಕೇಂದ್ರಕ್ಕೆ ಇಳಿಸಲಾಗುತ್ತದೆ ಎಂದು ತಿಳಿಸುತ್ತಾನೆ. ಆದರೆ ಜೇನ್ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಹೊಸ ಮಾನವ ಜಾತಿಯ ಬಗ್ಗೆ ಆಸಕ್ತಿ ಇರುವುದರಿಂದಲೇ ತಾನು ಬಂದೆ ಎಂದು ಅವನು ಒಪ್ಪಿಕೊಳ್ಳುತ್ತಾನೆ. ಆನ್ನಾ ಜೇನ್ ಜೊತೆ ಏನು ಮಾಡುತ್ತಾಳೆ ಎಂದು ನೋಡಲು ತಾನಿದ್ದೆ ಎಂದು ಹೇಜೋ ಹೇಳುತ್ತಾನೆ. ಜೊತೆಗೆ ತನ್ನ ತಾಯಿ ಬಾಲ್ಯದಲ್ಲೇ ತನ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂಬುದನ್ನು ಹಂಚಿಕೊಳ್ಳುತ್ತಾನೆ. ಅದೇ ಕ್ಷಣದಲ್ಲಿ ಆಕಾಶ ಕತ್ತಲಾಗುತ್ತದೆ ಮತ್ತು ಮತ್ತೆ ಮಳೆ ಆರಂಭವಾಗುತ್ತದೆ. ಕಟ್ಟಡದೊಳಗೆ ನೀರು ಭಯಾನಕ ವೇಗದಲ್ಲಿ ಏರಲು ಶುರುಮಾಡುತ್ತದೆ. ಮೂವರು ಸಾಧ್ಯವಾದಷ್ಟು ವೇಗವಾಗಿ ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಓಡುತ್ತಾರೆ ಮತ್ತು ಶೀಘ್ರದಲ್ಲೇ ನೀರಿನಿಂದ ದೂರವಾಗುತ್ತಾರೆ. ಕಾರಿಡಾರ್ನಲ್ಲಿ ಸಹಾಯ ಕೇಳುತ್ತಿರುವ ಗರ್ಭಿಣಿ ದಂಪತಿಯನ್ನು ಆನ್ನಾ ನೋಡುತ್ತಾಳೆ. ಆದರೆ ಹೇಜೋ ಅವಳಿಗೆ ಅವರನ್ನು ನಿರ್ಲಕ್ಷಿಸಿ ಮುಂದೆ ಸಾಗುವಂತೆ ಹೇಳುತ್ತಾನೆ. ಜೇನ್ ತನ್ನ ತಾಯಿಯನ್ನು ಅವಳು ಗರ್ಭಿಣಿಯಾಗಿದ್ದಾಗಲೂ ಹೀಗೇ ಅನಿಸಿದ್ದೆ ಎಂದು ಕೇಳುತ್ತಾನೆ. ಆ ಪ್ರಶ್ನೆ ಆನ್ನಾಳನ್ನು ಅಷ್ಟು ಬೇಸರಗೊಳಿಸುತ್ತದೆ ಎಂದು ಅವಳು ಸಂಪೂರ್ಣವಾಗಿ ಕುಸಿದು ಬೀಳುತ್ತಾಳೆ. ಹೇಜೋ ಅವಳ ಸ್ಥಿತಿಯನ್ನು ವಿಚಾರಿಸಿದಾಗ ಆನ್ನಾ ಕೋಪದಿಂದ ತಾನು ತನ್ನ ಮಗನನ್ನು ಬಿಟ್ಟು ಹೋಗಲು ಬಯಸುವುದಿಲ್ಲ ಎಂದು ಹೇಳುತ್ತಾಳೆ. ಹ್ಯುನ್ಮೋ ತನ್ನ ಮಗುವಿನೊಂದಿಗೆ ಸತ್ತಿರುವುದರಿಂದ ವಿಜ್ಞಾನಿಗಳಿಗೆ ಹೊಸ ಮಾನವರನ್ನು ಸೃಷ್ಟಿಸಲು ಜೇನ್ ಒಂದೇ ಆಶೆ ಎಂದು ಹೇಜೋ ವಿವರಿಸುತ್ತಾನೆ. ನಂತರ ಅವರು ಹೆಲಿಕಾಪ್ಟರ್ ಹುಡುಕಲು ಮೇಲ್ಛಾವಣಿಗೆ ಹೋಗುತ್ತಾರೆ.
ಹೇಜೋ ಕಂಪನಿಯಿಂದ ಬಂದ ನಿರ್ದೇಶನಗಳನ್ನು ಓದುತ್ತಾನೆ. ಮಾನವ ನಾಶವನ್ನು ತಡೆಯುವುದು ಅವರ ಮೊದಲ ಆದ್ಯತೆ. ಆದ್ದರಿಂದ ಭಾವನಾ ಎಂಜಿನ್ ಪೂರ್ಣಗೊಳಿಸಲು ಆನ್ನಾ ತಕ್ಷಣ ಲ್ಯಾಬ್ಗೆ ರಿಪೋರ್ಟ್ ಮಾಡಬೇಕು. ಹೆಲಿಕಾಪ್ಟರ್ನೊಂದಿಗೆ ಬಂದ ಭದ್ರತಾ ತಂಡ ಜೀನ್ ಅನ್ನು ನ್ಯೂಮನ್ 78 ಎಂದು ಕರೆಯುತ್ತದೆ ಮತ್ತು ಅವನನ್ನು ಆನ್ನಾದಿಂದ ದೂರ ಕರೆದೊಯ್ಯುತ್ತದೆ. ಪುರುಷರು ಆನ್ನಾಳನ್ನು ಹಿಡಿದುಕೊಳ್ಳುತ್ತಾರೆ. ಅವಳು ತನ್ನ ಮಗನನ್ನು ಕೈಕಡಿ ಹಾಣ ಹಾಕುತ್ತಿರುವುದನ್ನು ನಿರಾಸೆಯಿಂದ ನೋಡುತ್ತಾಳೆ. ಆನ್ನಾ ಹೇಜೋಗೆ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾಳೆ. ಆಗ ಹೇಜೋ ಹ್ಯುನ್ಮೋ ಸತ್ತಿಲ್ಲ ಎಂದು ಹೇಳುತ್ತಾಳೆ. ತನ್ನ ಮಗಳನ್ನು ಬಿಟ್ಟು ಹೋಗುವುದಕ್ಕಿಂತ ಅಂತ್ಯವನ್ನು ಎದುರಿಸುವುದೇ ಉತ್ತಮ ಎಂದುಕೊಂಡು ಅವಳು ಮಗುವಿನೊಂದಿಗೆ ಓಡಿ ಹೋಗಿದ್ದಾಳೆ. ಪುರುಷರು ಜೇನ್ಗೆ ಇಂಜೆಕ್ಷನ್ ನೀಡಿ ಅವನನ್ನು ನಿದ್ರೆಗೈರಲುತ್ತಾರೆ ಮತ್ತು ಅವನ ಕೂದಲನ್ನು ಕತ್ತರಿಸಲು ಆರಂಭಿಸುತ್ತಾರೆ. ಆನ್ನಾ ಅತಿಯಾಗಿ ಅಳುತ್ತಾಳೆ ಮತ್ತು ದಯೆ ಬೇಡಿಕೊಳ್ಳುತ್ತಾಳೆ. ಕನಿಷ್ಠ ಆಶ್ರಯ ಕೇಂದ್ರ ತಲುಪುವವರೆಗೂ ಜೇನ್ ತನ್ನ ಜೊತೆ ಇರಲು ಬಿಡಿ ಎಂದು ಮನವಿ ಮಾಡುತ್ತಾಳೆ. ಭದ್ರತಾ ಸಿಬ್ಬಂದಿ ಆಶ್ರಯ ಕೇಂದ್ರವೇ ಇಲ್ಲ ಎಂದು ಹೇಳಿ ಹೇಜೋನನ್ನು ಗುಂಡು ಹಾಡಿ ಕೊಲ್ಲುತ್ತಾರೆ. ಎಲ್ಲರೂ ಇಲ್ಲಿ ಸಾಯಲಿದ್ದಾರೆ ಎಂಬುದು ಬಹಿರಂಗವಾಗುತ್ತದೆ. ಆದರೆ ಆನ್ನಾಗೆ ಮಾತ್ರ ತಪ್ಪಿಸಿಕೊಳ್ಳಲು ಅವಕಾಶವಿದೆ. ಆನ್ನಾ ಜೇನ್ಗೆ ಕೊನೆಯ ವಿದಾಯ ಹೇಳಿದ ನಂತರ ಪುರುಷರು ಅವನ ತಲೆಯನ್ನು ತೆರೆದು ಅವನ ಡೇಟಾವನ್ನು ಒಂದು ಬೆಟ್ಟಿಗೆಯಲ್ಲಿ ಇಟ್ಟು ಹೊರಡುತ್ತಾರೆ. ಹೆಲಿಕಾಪ್ಟರ್ ಪೈಲಟ್ ಪೆಟ್ಟಿಗೆ ಮತ್ತು ಆನ್ನಾ ಜೊತೆ ಮಾತ್ರ ಹಾರುತ್ತಾಗ ಆನ್ನಾ ತನ್ನ ಜೇಬಿನಲ್ಲಿ ಜೇನ್ನ ಗಾಗಲ್ಸ್ ಇರುವುದನ್ನು ಅರಿಯುತ್ತಾಳೆ. ಭೀಕರ ಬಿರುಗಾಳಿ ಸಂಪೂರ್ಣ ಭೂಮಿಯನ್ನು ಮುಳುಗಿಸುವಾಗ ಯೋಜನೆಯ ಉಳಿದ ವಿಜ್ಞಾನಿಗಳನ್ನು ಹೊತ್ತು 7 ರಾಕೆಟ್ಗಳು ಭೂಮಿಯಿಂದ ಹೊರಡುತ್ತವೆ. ನಿರ್ದೇಶಕ ಹ್ಯೂ ಹೋ ದಾಖಲಿಸಿದ ಮೆಸೇಜ್ನಲ್ಲಿ 15 ನಿಮಿಷದಲ್ಲಿ ಸಾವಿರಾರು ಉಲ್ಕಾಟಿಲ್ಲರ ತುಕಳುಗಳು ಭೂಮಿಗೆ ಬೀಳಲಿದ್ದು ಹೆಚ್ಚಿನ ಜೀವಜಾಲ ನಾಶವಾಗಲಿದೆ ಎಂದು ಹೇಳಲಾಗುತ್ತದೆ. ಮಾನವಕುಲ ಬದುಕಿ ಉಳಿಯಲು ವಿಜ್ಞಾನಿಗಳು ಮತ್ತು ರಾಕೆಟ್ಗಳು ಯೋಜನೆಯನ್ನು ಪೂರ್ಣಗೊಳಿಸಬೇಕು. ತಂಡ ಈಗಾಗಲೇ ಭೌತಿಕ ಮಾನವಭೂತಿಗಳನ್ನು ಮುದ್ರಿಸಬಹುದು. ಅವರಿಗೆ ಬೇಕಾಗಿರುವುದು ಕೇವಲ ಭಾವನೆಗಳು. ಒಂದು ಸಮಾಜ ಆರಂಭಿಸಲು ತಾಯಿ ಮತ್ತು ಮಗುವನ್ನು ಹೊಂದುವುದೇ ಗುರಿ, ಮತ್ತು ಮಗು ಈಗಾಗಲೇ ಪೂರ್ಣಗೊಂಡಿದೆ. ಇನ್ನು ತಾಯಿಯನ್ನು ಪೂರ್ಣಗೊಳಿಸಬೇಕು. ಆನ್ನಾ ಒಂದು ಸಿಮ್ಯುಲೇಷನ್ ಆರಂಭಿಸುವುದನ್ನು ಪ್ರಸ್ತಾಪಿಸುತ್ತಾಳೆ. ಅಲ್ಲಿ ತಾಯಿ ತನ್ನ ಮಗುವನ್ನು ಸರಿಲಿಸಲು ಮತ್ತೆ ಅನೇಕ ಕಷ್ಟಗಳನ್ನು ಎದುರಿಸುವಂತೆ ಮಾಡಿ ಕಡಿಮೆ ಸಮಯದಲ್ಲಿ ಬೇಕಾದ ಎಲ್ಲಾ ಭಾವನೆಗಳನ್ನು ಸಂಗ್ರಹಿಸಬಹುದು ಎಂದು. ಉಲ್ಕಾಶಿಲೆಗಳ ತುಕಳುಗಳು ರಾಕೆಟ್ಗೆ ಅಪ್ಪಳಿಸಲು ಸಿದ್ಧವಾಗಿರುವಾಗ ಆನ್ನಾ ಸಿಮ್ಯುಲೇಷನ್ಗೆ ಸಂಪರ್ಕ ಹೊಂದುತ್ತಾಳೆ ಮತ್ತು ಹಾಸಿಗೆ ಮೇಲೆ ಎಚ್ಚರಗೊಳ್ಳುತ್ತಾಳೆ. ಈ ಬಾರಿ ಅಪಾರ್ಟ್ಮೆಂಟ್ ಈಗಾಗಲೇ ನೀರಿನಿಂದ ತುಂಬಿಕೊಂಡಿರುತ್ತದೆ. ಆದರೆ ಹೇಜೋದಿಂದ ಬರುವ "ನಾವು ನಿಮ್ಮನ್ನು ಕರೆದುಕೊಳ್ಳುತ್ತೇವೆ" ಎಂದು ಅದೇ ಕರೆ ಬರುತ್ತದೆ. ಹ್ಯುನ್ಮೋ ಜೊತೆಗಿನ ಸಂಭಾಷಣೆಯನ್ನು ನೆನಪಿಸಿಕೊಂಡ ಆನ್ನಾ ಭದ್ರತಾ ಸಿಬ್ಬಂದಿ ಜೇನ್ ಅನ್ನು ಕರೆದೊಯ್ಯುತ್ತಾರೆ ಎಂದು ಅರಿಯುತ್ತಾಳೆ. ಔಷಧಿಯನ್ನು ಹಿಡಿದುಕೊಂಡ ನಂತರ ಆನ್ನಾ ಜೇನ್ಗೆ ಯಾರ ಮಾತನ್ನು ಕೇಳಬೇಡ, ಅಪರಿಚಿತರನ್ನು ಹಿಂಬಾಲಿಸಬೇಡ ಎಂದು ಹೇಳುತ್ತಾಳೆ. ಜೇನ್ ಅಳುತ್ತಾ ತಾನು ಪ್ರತಿದಿನವೂ 6 ವರ್ಷದವನಾಗಿಯೇ ಏಕಿರುತ್ತೇನೆ ಎಂದು ಕೇಳಿ ಅವಳನ್ನು ಸುಳ್ಳುಗಾರಿ ಎಂದು ಕರೆಯುತ್ತಾನೆ. ಅವನ ಮಾತುಗಳನ್ನು ಕಡೆಗಣಿಸಿ ಅವಳು ಅವನನ್ನು ಎತ್ತುಕೊಂಡು ಮೆಟ್ಟಿಲುಗಳ ಕಡೆಗೆ ಓಡುತ್ತಾಳೆ. ಆದರೆ ಎರಡೂ ಕಡೆ ಜನರಿಂದ ತುಂಬಿರುತ್ತದೆ. ಅಷ್ಟರಲ್ಲಿ ಭಾರೀ ಅಲೆ ಕಟ್ಟಡಕ್ಕೆ ಅಪ್ಪಳಿಸುತ್ತದೆ. ಆನ್ನಾ ಜೇನನ್ನು ಬಿಕ್ಕಿಯಾಗಿ ಹಿಡಿದು ನೀರಿನ ಮೇಲಕ್ಕೆ ಈಜುತ್ತಾಳೆ. ಅವಳು ಜೇನನ್ನು ರೈಲಿಂಗ್ ಮೇಲೆ ಹತ್ತಲು ಸಹಾಯ ಮಾಡುತ್ತಾಳೆ. ನಂತರ ತಾನು ಹತ್ತುತ್ತಾಳೆ. ಆದರೆ ಮಗ ಎಲ್ಲೂ ಕಾಣುವುದಿಲ್ಲ. ಆನ್ನಾ ಕಾರಿಡಾರ್ನಲ್ಲಿ ಓಡುತ್ತಾಳೆ. ಆದರೆ ಮತ್ತೊಂದು ಭಾರೀ ಅಲೆ ಅಪ್ಪಳಿಸುವುದರಿಂದ ನಿಲ್ಲಿಸಬೇಕಾಗುತ್ತದೆ. ಕಟ್ಟಡಗಳ ನಡುವೆ ನೀರನ್ನು ನೋಡಿದಾಗ ಜೇನ್ ಈಜುತ್ತಿರುವುದು ಕಾಣುತ್ತದೆ. ಆನ್ನಾ ನೀರಿಗೆ ಜಿಗಿಯುತ್ತಾಳೆ. ಆದರೆ ಪ್ರವಾಹ ತುಂಬಾ ಬಲವಾಗಿರುವುದರಿಂದ ಅವನನ್ನು ತಲುಪಲಾಗುವುದಿಲ್ಲ. ಆಕಾಶದಲ್ಲಿ ಹೆಲಿಕಾಪ್ಟರ್ ಕಾಣುತ್ತಿದ್ದಂತೆ ಹಿಂದಿನ ಸಿಮ್ಯುಲೇಷನ್ ನೆನಪಾಗಿ ತನ್ನ ಜೇಬಿನಲ್ಲಿ ಜೇನ್ನ ಗಾಗಲ್ಸ್ ಇರುವುದನ್ನು ಆನ್ನಾ ಅರಿಯುತ್ತಾಳೆ. ಅಷ್ಟರಲ್ಲಿ ತೇಲಿಕೊಂಡು ಬಂದ ಒಂದು ಕಾರು ಹಿಂದಿನಿಂದ ಅವಳಿಗೆ ಡಿಕ್ಕಿ ಹೊಡೆದು ಅವಳು ಸತ್ತು ಸಿಮ್ಯುಲೇಷನ್ ಮರುಹೊಂದಿಸಲಾಗುತ್ತದೆ. ಕೆಲ ಹೊತ್ತಿನ ನಂತರ ಹೇಜೋ ಆನ್ನಾಗೆ ಎದೆಪುರಿತ ನೀಡಿ ಪುನರ್ಜೀವ ತುಂಬುತ್ತಾನೆ. ಅವಳ ಶರ್ಟಿನ ಮೇಲೆ 787 ಎಂಬ ಸಂಖ್ಯೆ ಇರುತ್ತದೆ. ಅಂದರೆ ಅವಳು 788 ಬಾರಿ ಈ ಸಿಮ್ಯುಲೇಷನ್ನಲ್ಲಿ ವಿಫಲವಾಗಿದ್ದಾಳೆ ಎಂದು. ಹೇಜೋ ಮೊದಲು ತೆಗೆದ ಫೋಟೋವನ್ನು ತೋರಿಸಿ ಜೇನ್ ಜನರ ಗುಂಪನ್ನು ಹಿಂಬಾಲಿಸಿದ್ದಾನೆ ಮತ್ತು ನೀರಿನಲ್ಲಿದ್ದ ಮಗು ಅವನಲ್ಲ ಎಂದು ಬಹಿರಂಗಪಡಿಸುತ್ತಾನೆ. ಆನ್ನಾ ತಕ್ಷಣ ಅವನನ್ನು ಹುಡುಕಲು ಓಡುತ್ತಾಳೆ. ಹೇಜೋ ಅವಳನ್ನು ತಡೆಯಲು ಪ್ರಯತ್ನಿಸಿದಾಗ ಅವಳು ಗನ್ ತೆಗೆದು ನೆಲಕ್ಕೆ ಗುಂಡು ಹಾರಿಸಿ ಸತ್ಯ ಹೇಳುವಂತೆ ಒತ್ತಾಯಿಸುತ್ತಾನೆ. ಅಪಾರ್ಟ್ಮೆಂಟ್ಗಳು ಸ್ಫೋಟಗೊಳ್ಳಲು ಆರಂಭಿಸುತ್ತವೆ ಮತ್ತು ಶೀಘ್ರದಲ್ಲೇ ಒಂದು ಸ್ಫೋಟ ಆನ್ನಾಳನ್ನು ಹೊಡೆದು ಅವಳು ಮತ್ತೆ ಸಾಯುತ್ತಾಳೆ. ಸಿಮ್ಯುಲೇಷನ್ 1931ರಲ್ಲಿ ಆನ್ನಾ ಬಾಲ್ಕನಿಯಿಂದ ಬೀಳುವ ಹಂತಕ್ಕೆ ಬರುತ್ತಾರೆ. ಆದರೆ ಹೇಜೋ ಸಮಯಕ್ಕೆ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಆದರೆ ಅವನು ತನ್ನ ಮಗನನ್ನು ಕರೆದೊಯ್ಯಬಹುದು ಎಂಬ ಭಯದಿಂದ ಆನ್ನಾ ಅವನ ಜೊತೆ ಹೋಗಲು ನಿರಾಕರಿಸಿ ನೀರಿಗೆ ಜಿಗಿಯುತ್ತಾಳೆ. ಮತ್ತೊಂದು ಬಾಲ್ಕನಿಯಲ್ಲಿ ಒಬ್ಬ ವ್ಯಕ್ತಿ ಜೇನನ್ನು ಹಿಡಿದುಕೊಂಡಿರುವುದನ್ನು ಕಂಡಾಗ ಅವಳು ಮತ್ತೆ ಕಟ್ಟಡದೊಳಗೆ ಈಜುತ್ತಾಳೆ. ಆಗ ಆನ್ನಾ ಲಿಫ್ಟ್ ಹತ್ತಿರ ಪಾಸ್ ಆಗುವಾಗ ಜಿಸು ಮತ್ತೆ ಒಳಗೆ ಸಿಲುಕಿಕೊಂಡು ಸಹಾಯಕ್ಕಾಗಿ ಕರೆದ ಶಬ್ದ ಕೇಳಿಸುತ್ತದೆ. ಅವಳು ಬಾಗಿಲುಗಳನ್ನು ತೆಗೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಮತ್ತು ಕೊನೆಗೆ ಅವಳು ಮುಳುಗಿ ಸಾಯುತ್ತಾಳೆ. ಈಗ ಅವಳು ಸಿಮ್ಯುಲೇಷನ್ ಸಂಖ್ಯೆ 4007ರಲ್ಲಿದ್ದಾಳೆ. ಅವಳು ಮೇಲ್ಮಹಡಿಗೆ ಹೋಗಿ ಕ್ಲೀನಿಂಗ್ ಕೊಠಡಿಯಿಂದ ಒಂದು ಮೋಪ್ ತೆಗೆದುಕೊಂಡು ಅದನ್ನು ಮುರಿದು ದಂಡವನ್ನು ಮಾಡಿಕೊಳ್ಳುತ್ತಾಳೆ. ಅದನ್ನು ಬಳಸಿ ಕೊನೆಗೂ ಲಿಫ್ಟ್ ಬಾಗಿಲನ್ನು ತೆರೆಯಲು ಸಾಧ್ಯವಾಗುತ್ತದೆ. ಜೀಸು ಈಜುತ್ತಾ ಹೊರಗೆ ಬರುತ್ತಾಳೆ ಮತ್ತು ಇಬ್ಬರೂ ಮುಂದಿನ ಮಹಡಿಗೆ ಸಾಗುತ್ತಾರೆ. ನಂತರ ಅವರೊಂದು ಅಪಾರ್ಟ್ಮೆಂಟ್ನಿಂದ ಒಣ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಾರೆ.
ಜೀಸು ದರೋಡೆಕೋರರು ಒಂದು ಮಗುವಿನ ಬಗ್ಗೆ ಮಾತನಾಡುತ್ತಿದ್ದುದನ್ನು ತಾನು ಕೇಳಿದ್ದೇನೆ ಎಂದು ಆನ್ನಾಗೆ ಹೇಳುತ್ತಾಳೆ. ಆನ್ನಾ ಆ ಶಬ್ದಗಳ ದಿಕ್ಕಿನಲ್ಲಿ ಓಡುತ್ತಾಳೆ. ಆದರೆ ಹಿಂದಿನ ಸಿಮ್ಯುಲೇಷನ್ನಲ್ಲಿ ದರೋಡೆಕೋರರಿಂದ ತಾನು ಸಾಯಲ್ಪಟ್ಟಿದ್ದನ್ನು ನೆನಪಿಸಿಕೊಳ್ಳುತ್ತಾಳೆ. ಈ ಬಾರಿ ಅವಳು ಮೌನವಾಗಿ ನುಗ್ಗಲು ಪ್ರಯತ್ನಿಸುತ್ತಾಳೆ. ಆದರೆ ಆ ಪುರುಷರು ಅವಳನ್ನು ಗಮನಿಸುತ್ತಾರೆ. ಅವಳು ಜೇನ್ ಬಗ್ಗೆ ಕೇಳುತ್ತಾಳೆ. ಆದರೆ ಅವರು ಅವಳನ್ನು ನಿರ್ಲಕ್ಷಿಸಿ ಅಪಾರ್ಟ್ಮೆಂಟ್ ಬಿಟ್ಟು ಹೋಗಲು ಪ್ರಯತ್ನಿಸುತ್ತಾರೆ. ಅಷ್ಟರಲ್ಲಿ ಎದುರಿನ ಬಾಲ್ಕನಿಯಿಂದ ಹೇಜೋ ಅವಳನ್ನು ಹುಡುಕುತ್ತಾನೆ. ಆನ್ನಾ ಅವನ ಗಮನ ಸೆಳೆಯಲು ಪ್ರಯತ್ನಿಸುತ್ತಾಳೆ. ಅದನ್ನು ಕಂಡ ದರೋಡೆಕೋರರು ಹಿಡಿಯಲ್ಪಡುವುದನ್ನು ತಪ್ಪಿಸಲು ಆನ್ನಾಳನ್ನು ಎಳೆದುಕೊಂಡು ಒಳಗೆ ಕರೆದೊಯ್ಯುತ್ತಾರೆ. ಅಪಾರ್ಟ್ಮೆಂಟ್ ಮಾಲೀಕರು ಅಚೇತನರಾಗಿರುವುದನ್ನು ಕಂಡ ನಂತರ ಆನ್ನಾ ತನ್ನನ್ನು ಹಿಡಿದವನಿಗೆ ಲಾತಿ ಹೊಡೆದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಅವನು ಅವಳನ್ನು ಅಲಮಾರಿಯ ಬಳಿ ನೆಲಕ್ಕೆ ಒತ್ತಿ ಕತ್ತು ಹಿಸುಕಲು ಆರಂಭಿಸುತ್ತಾನೆ. ಆನ್ನಾ ಸಾಯುವ ಹಂತಕ್ಕೆ ಬರುತ್ತಾಳೆ ಮತ್ತು ಸಿಮ್ಯುಲೇಷನ್ ಮರುಹೊಂದಿಸಲು ಸಿದ್ಧವಾಗುತ್ತದೆ. ಆದರೆ ಅಲಮಾರಿಯಿಂದ ಬಿದ್ದಿದ್ದ ಒಂದು ಗುದ್ದಲಿ ಅವಳ ಕೈಗೆ ಸಿಗುತ್ತದೆ. ಅದನ್ನು ಬಳಸಿ ಅವಳು ಆ ವ್ಯಕ್ತಿಯ ತಲೆಗೆ ಹೊಡೆಯುತ್ತಾಳೆ. ದುರ್ಭಾಗ್ಯವಶಾತ್ ಇನ್ನೊಬ್ಬ ದರೋಡೆಕೋರ ಅವಳನ್ನು ಮತ್ತೆ ಎಳೆದುಕೊಂಡು ಹೋಗುತ್ತಾನೆ ಮತ್ತು ಇಬ್ಬರೂ ಅವಳನ್ನು ಕೊಲ್ಲಲು ಸಿದ್ಧರಾಗುತ್ತಾರೆ. ಅಷ್ಟರಲ್ಲಿ ಜೀಸು ಬಾಗಿಲಲ್ಲಿ ಕಾಣಿಸುತ್ತಾಳೆ. ಅವಳ ಜೊತೆಗೆ ಹೇಜೋ ಕೂಡ ಇದ್ದಾನೆ. ಹೇಜೋ ಸುಲಭವಾಗಿ ದರೋಡೆಕೋರರನ್ನು ಸೋಲಿಸಿ ಕಿಟಕಿಯಿಂದ ಹೊರಗೆ ಎಸೆದು ಬಿಡುತ್ತಾನೆ. ಆದರೂ ಆನ್ನಾಗೆ ಜೇನ್ ಬಗ್ಗೆ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಅವಳು ಜೇನ್ಗೆ ಮನೆಯಲ್ಲೇ ತಯಾರಿಸಿದ ಔಷಧಿ ಕೊಟ್ಟಿದ್ದನ್ನು ನೆನಪಿಸಿಕೊಂಡಾಗ ಅಪಾರ್ಟ್ಮೆಂಟ್ ಮಾಲೀಕರು ಉಳಿದ ಔಷಧಿ ಇರುವ ಒಂದು ಬಾಟಲಿಯನ್ನು ಅವಳಿಗೆ ನೀಡುತ್ತಾರೆ. ಆನ್ನಾ ಜೀಸುಗೆ ಈ ಅಪಾರ್ಟ್ಮೆಂಟ್ ಶೀಘ್ರದಲ್ಲೇ ಮುಳುಗಲಿದೆ ಎಂದು ಹೇಳಿ ನನ್ನ ಜೊತೆ ಬಾ ಎಂದು ಹೇಳುತ್ತಾಳೆ. ಆದರೆ ಜೀಸು ಇವರು ನನ್ನ ಅಜ್ಜ ಅಜ್ಜಿ ಎಂದು ಹೇಳಿ ಅವರ ಜೊತೆ ಉಳಿಯಲು ನಿರ್ಧರಿಸುತ್ತಾಳೆ. ಕಂಪನಿಯಿಂದ ಕರೆ ಬಂದ ನಂತರ ಹೇಜೋ ತನ್ನ ತಂಡವು ಬೋಟಿನೊಂದಿಗೆ ಸಂಪೂರ್ಣ ಕಟ್ಟಡವನ್ನು ಹುಡುಕಿ ಜೇನನ್ನು ಪತ್ತೆ ಹಚ್ಚಲಿದೆ ಎಂದು ಆನ್ನಾಲೆ ತಿಳಿಸುತ್ತಾನೆ. ಜೇನನ್ನು ಕತ್ತರಿಸಿದ ದೃಶ್ಯ ಆನ್ನಾಗೆ ನೆನಪಾಗುತ್ತದೆ. ಅವನನ್ನು ಮೊದಲು ತಾನು ಹುಡುಕಬೇಕೆಂದು ನಿರ್ಧರಿಸಿ ಅವಳು ಪ್ರತಿಯೊಂದು ಮಹಡಿಯಲ್ಲೂ ಹುಡುಕಾಟ ಮುಂದುವರಿಸುತ್ತಾಳೆ. ಇದೀಗ ಸಿಮ್ಯುಲೇಷನ್ 7993. ಹುಡುಕಾಟ ಮುಂದುವರಿಸುವಾಗ ಭದ್ರತಾ ಸಿಬ್ಬಂದಿ ದರೋಡೆಕೋರರನ್ನು ಗುಂಡಿಟ್ಟು ಕೊಲ್ಲುತ್ತಿರುವುದನ್ನು ಆನ್ನಾ ಗಮನಿಸುತ್ತಾಳೆ. ಮುಂದಿನ ಮಹಡಿಯಲ್ಲಿ ಗೋಡೆಯ ಮೇಲೆ ಮಕ್ಕಳ ಚಿತ್ರಗಳು ಕಾಣಿಸುತ್ತವೆ. ಜೇನ್ ತನ್ನ ಟ್ಯಾಬ್ಲೆಟ್ನಲ್ಲಿ ಚಿತ್ರ ಬಿಡಿಸಲು ಎಷ್ಟು ಇಷ್ಟಪಡುವನು ಎಂಬುದು ಅವಳಿಗೆ ನೆನಪಾಗುತ್ತದೆ. ಅವಳು ಮುಂದೆ ಸಾಗುತ್ತಾಳೆ ಮತ್ತು ಗರ್ಭಿಣಿ ಮಹಿಳೆ ಮಗುವಿಗೆ ಜನ್ಮ ನೀಡಿರುವುದನ್ನು ಕಾಣುತ್ತಾಳೆ. ಆನ್ನಾ ಮಗುವನ್ನು ಹಿಡಿದು ಸಹಾಯ ಮಾಡುತ್ತಾಳೆ ಮತ್ತು ತನ್ನ ಜಾಕೆಟ್ ಅನ್ನು ಅವರಿಗೆ ಕೊಡುತ್ತಾಳೆ. ಹೊರಡುವಾಗ ತಂದೆ ಬಿಸಿ ನೀರನ್ನು ತಂದು ಮಗುವನ್ನು ತೊಳೆಯಲು ಬಂದಿರುವುದನ್ನು ಅವಳು ನೋಡುತ್ತಾಳೆ. ಜೇನನ್ನು ಅನೇಕ ಬಾರಿ ನಿರ್ಲಕ್ಷಿಸಿದ ಬಗ್ಗೆ ಆನ್ನಾಗೆ ಅಪರಾಧ ಭಾವ ಉಂಟಾಗುತ್ತದೆ. ಜೇನ್ ಯಾವಾಗಲೂ ತನ್ನ ಚಿತ್ರಗಳನ್ನು ಅವಳ ಫೋನ್ಗೆ ಕಳುಹಿಸುತ್ತಿದ್ದನ್ನು ಅವಳಿಗೆ ನೆನಪಾಗುತ್ತದೆ. ಅವಳು ತಕ್ಷಣ ತನ್ನ ಫೋನ್ ಪರೀಕ್ಷಿಸುತ್ತಾಳೆ ಮತ್ತು ಹೆಲಿಕಾಪ್ಟರ್ ಏರುವ ಮೊದಲು ಜೇನನ್ನು ಬಿಟ್ಟು ಹೋಗುವ ಸಾವಿರಾರು ಚಿತ್ರಗಳನ್ನು ಕಂಡು ಭಗ್ನಳಾಗುತ್ತಾಳೆ. ಅಷ್ಟರಲ್ಲಿ ಹೇಜೋ ಇನ್ನೊಂದು ಮಹಡಿಯಿಂದ ನಾನು ಜೇನನ್ನು ಕಂಡುಹಿಡಿದಿದ್ದೇನೆ ಎಂದು ಕೂಗುತ್ತಾನೆ. ಆನ್ನಾ ತಕ್ಷಣ ಅವನ ಬಳಿಗೆ ಓಡುತ್ತಾಳೆ. ಆದರೆ ಅಪಾರ್ಟ್ಮೆಂಟ್ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಭದ್ರತಾ ಸಿಬ್ಬಂದಿ ಹಿಂದಿಂದೆ ಅವಳ ಮೇಲೆ ದಾಳಿ ಮಾಡಿ ಬಂಧಿಸುತ್ತಾರೆ. ಹೇಜೋ ಮೇಲ್ಛಾಡಿಯಲ್ಲಿ ಅವಳನ್ನು ಎಬ್ಬಿಸಿ ವಿದಾಯ ಹೇಳಲು ಬಿಡುತ್ತೇವೆ ಎಂದು ಹೇಳುತ್ತಾನೆ. ಅದಕ್ಕೆ ಆನ್ನಾ ನೀನು ಪ್ರತಿ ಸಾಲಿಯೂ ಮೇಲ್ಛಾಡಿಯಲ್ಲಿ ಸಾಯುತ್ತೀಯಲ್ಲ ಎಂದು ನೆನಪಿಸುತ್ತಾಳೆ. ಆಗ ಇದು ಸಿಮ್ಯುಲೇಷನ್ ಸಂಖ್ಯೆ 13417 ಎಂದು ಬಹಿರಂಗವಾಗುತ್ತದೆ. ಹೇಜೋ ಹೆಚ್ಚಿನ ವಿವರಗಳನ್ನು ಕೇಳಲು ಪ್ರಯತ್ನಿಸುವಾಗ ಭದ್ರತಾ ಸಿಬ್ಬಂದಿ ಅವನನ್ನು ಹೊರಗೆ ತಳ್ಳುತ್ತಾರೆ. ಹಿಂದಿರುಗುವಾಗ ಹೇಜೋಗೆ ಹಿಂದಿನ ಸಿಮ್ಯುಲೇಷನ್ಗಳ ತುಣುಕು ನೆನಪುಗಳು ಕಾಣಿಸುತ್ತವೆ. ಅವನು ಒಂದು ಶೆಲ್ಫ್ನಿಂದ ಟ್ರೋಫಿಯನ್ನು ಹಿಡಿದು ಭದ್ರತಾ ಸಿಬ್ಬಂದಿಯನ್ನು ಹೊಡೆಯಲು ಬಳಸುತ್ತಾನೆ. ಆದರೆ ಒಬ್ಬ ಏಜೆಂಟ್ ಶೀಘ್ರದಲ್ಲೇ ಚೇತರಿಸಿಕೊಂಡು ಹೇಜೋನ ತಲೆಗೆ ಗುಂಡಾರಿಸಲು ಪ್ರಯತ್ನಿಸುತ್ತಾನೆ. ಅರೆನಿದ್ರಾವಸ್ಥೆಯಲ್ಲಿದ್ದ ಆನ್ನಾ ಮತ್ತೊಬ್ಬ ಏಜೆಂಟ್ನ ಗನ್ ಹಿಡಿದು ಗುಂಡಾರಿಸಿ ಹೇಜೋನನ್ನು ಉಳಿಸುತ್ತಾಳೆ. ನಂತರ ಹೇಜೋ ಅವಳಿಗೆ ಇಂಜೆಕ್ಷನ್ ನೀಡಿ ಪೂರ್ಣವಾಗಿ ಎಚ್ಚರಿಸುತ್ತಾನೆ ಮತ್ತು ಏನು ನಡೆಯುತ್ತಿದೆ ಎಂದು ಕೇಳುತ್ತಾನೆ. ಆನ್ನಾ ಸಂಪೂರ್ಣ ಕಥೆಯನ್ನು ಹೇಳುತ್ತಾಳೆ. ಪ್ರತಿ ಸಾರಿಯೂ ತಾನು ಜೇನನ್ನು ಉಳಿಸಲು ವಿಫಲವಾಗುತ್ತಿರುವುದನ್ನು ವಿವರಿಸುತ್ತಾಳೆ. ಅವರು ಈ ಸಂಭಾಷಣೆಯನ್ನು ಹಲವು ಬಾರಿ ನಡೆಸಿದ್ದಾರೆ ಮತ್ತು ಭದ್ರತಾ ಸಿಬ್ಬಂದಿಯ ವಿರುದ್ಧ ಒಟ್ಟಿಗೆ ಹೋರಾಡಲು ಪ್ರಯತ್ನಿಸಿದರೂ ಪ್ರತಿಯೊಂದು ಸಿಮ್ಯುಲೇಷನ್ನಲ್ಲೂ ಸಾಯಲ್ಪಟ್ಟಿದ್ದಾರೆ ಎಂಬುದನ್ನು ಅವಳು ಹೇಳುತ್ತಾಳೆ. ಜೇನ್ ತಾಯಿಯನ್ನು ನೋಡಲು ಬಯಸುವುದಿಲ್ಲ ಎಂಬ ಭಯ ಆನ್ನಾಗಿದೆ. ಆದರೆ ಹೇಜೋ ಮಗು ಅವಳಿಗಾಗಿ ಕಾಯುತ್ತಿರಬಹುದು ಎಂದು ನಂಬುತ್ತಾನೆ. ಸಿಮ್ಯುಲೇಷನ್ 21499ರಲ್ಲಿ ಆನ್ನಾ ಮತ್ತು ಹೇಜೋ ಮತ್ತೆ ಭದ್ರತಾ ಸಿಬ್ಬಂದಿಯೊಂದಿಗೆ ಗುಂಡಿನ ಕಾದಾಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಹೇಜೋ ಈ ಬಾರಿ ಬೇರೆ ಮಾರ್ಗ ಪ್ರಯತ್ನಿಸೋಣ ಎಂದು ಹೇಳುತ್ತಾನೆ. ಕಿಟಕಿಯಿಂದ ಹೊರಗೆ ಹಾರಿ ಮತ್ತೊಂದು ಮಹಡಿಗೆ ಹೋಗುತ್ತಾರೆ. ಕಾರಿಡೋರ್ಗಳಲ್ಲಿ ಓಡುತ್ತಾ ಹೇಜೋ ಒಬ್ಬ ಏಜೆಂಟ್ನೊಂದಿಗೆ ಕೈಮೆಸಗಿಕೊಳ್ಳುತ್ತಾನೆ. ಆನ್ನಾವನ್ನು ಮುಂದುವರಿಸಲು ಅವಕಾಶ ಕೊಡಲು ತಾನು ಗಮನವಂಚಿಯಾಗಿ ಉಳಿಯುತ್ತೇನೆ ಎಂದು ಸ್ವಯಂ ಸೇವಕನಾಗುತ್ತಾನೆ.
ಆನ್ನಾ ಒಂದು ಖಾಲಿ ಅಪಾರ್ಟ್ಮೆಂಟ್ನಲ್ಲಿ ನುಗ್ಗುತ್ತಾಳೆ. ಅಷ್ಟರಲ್ಲಿ ಇನ್ನೂ ಹೆಚ್ಚು ಏಜೆಂಟ್ಗಳು ಅವಳನ್ನು ಹಿಡಿಯಲು ದಾಳಿ ಮಾಡುತ್ತಾರೆ. ಆದರೆ ಭಾರೀ ಎಲೆ ಕಿಟಕಿಯನ್ನು ಒಡೆದು ಎಲ್ಲರನ್ನೂ ಹಿಂದೆ ತಳ್ಳುತ್ತದೆ. ಈಗ ಇರುವ ಮುಕ್ತ ಆನ್ನಾ ನೀರಿನಲ್ಲಿ ಈಜುತ್ತಾ ಜೇನನ್ನು ಹುಡುಕುತ್ತಾಳೆ. ಆದರೆ ಅವನು ಸಿಗುವುದಿಲ್ಲ. ಆದ್ದರಿಂದ ಅವಳು ಮೇಲ್ಮೈಗೆ ಹೋಗಲು ನಿರ್ಧರಿಸುತ್ತಾಳೆ. ಈಗ ನೀರು ಮೇಲ್ಛಾಡಿ ತಲುಪುವಷ್ಟು ಹೆಚ್ಚಾಗಿದೆ. ಒಂದು ಬಿಟ್ಟುಕೊಟ್ಟ ಅಲಮಾರಿಯನ್ನು ಒತೆಗಿದಾಗ ಕೊನೆಗೂ ಅಚೇತನ ಸ್ಥಿತಿಯಲ್ಲಿರುವ ಜೇನ್ ಸಿಗುತ್ತಾನೆ. ಅವಳು ತಕ್ಷಣ ಔಷಧಿಯನ್ನು ಅವನಿಗೆ ಕೊಡುತ್ತಾಳೆ. ಆದರೆ ಅವನು ಪ್ರತಿಕ್ರಿಯಿಸುವುದಿಲ್ಲ. ಆನ್ನಾ ಪೂರ್ಣವಾಗಿ ಕುಸಿದು ಅನೇಕ ಬಾರಿ ತನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಕ್ಷಮೆ ಕೇಳುತ್ತಾಳೆ. ಅಷ್ಟರಲ್ಲಿ ಜೇನ್ ಎಚ್ಚರವಾಗುತ್ತಾನೆ. ನೀನು ನನ್ನನ್ನು ಎಂದಿಗೂ ಬಿಟ್ಟು ಹೋಗಿಲ್ಲ ಎಂದು ಬೇಡುತ್ತಾನೆ. ನೀನು ವಿದಾಯ ಹೇಳುವಾಗ ಅಲಮಾರಿಯಲ್ಲಿ ಕಾಯುವಿಕೆ ಹೇಳಿದ್ದೆ ಮತ್ತು ನೀನು ಮರಳಿ ಬರುತ್ತೀಯಾ ಎಂದು ಹೇಳಿದ್ದೆ. ನೀನು ನಿನ್ನ ಮಾತನ್ನು ಉಳಿಸಿಕೊಂಡಿದ್ದೀಯಾ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಉಲ್ಕಾಶಿಲೆಗಳು ಆನ್ನಾ ಇರುವ ರಾಕೆಟ್ಗೆ ಅಪ್ಪಳಿಸುತ್ತವೆ ಮತ್ತು ಅವಳಿಗೆ ಭಾರೀ ಗಾಯಗಳಾಗುತ್ತವೆ. ಸಾಯುವ ಮೊದಲು ಆನ್ನಾ ಜೇನ್ ಜೊತೆ ಮತ್ತೆ ಇರಲು ತನ್ನ ಮನಸ್ಸನ್ನು ಸಿಮ್ಯುಲೇಷನ್ಗೆ ಬಳಸುವಂತೆ ದರ್ಶಕನಿಗೆ ಕೇಳಿಕೊಳ್ಳುತ್ತಾಳೆ. ವಿಜ್ಞಾನಿಗಳು ಅವಳ ನೆನಪುಗಳನ್ನು ತೆಗೆದು ತಮ್ಮ ಸಿಸ್ಟಮ್ಗೆ ಅಪ್ಲೋಡ್ ಮಾಡುತ್ತಾರೆ. ಇದು ಮಾನವ ಕುಲಕ್ಕೆ ಸಹಾಯ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ. ಮೇಲ್ಛಾಡಿಯಲ್ಲಿ ಭದ್ರತಾ ಸಿಬ್ಬಂದಿ ಬರುತ್ತಿದ್ದಾರೆ ಮತ್ತು ಭಾರೀ ಅಲೆ ಕಟ್ಟಡವನ್ನು ಮುಚ್ಚಲು ಸಿದ್ಧವಾಗಿದೆ. ಆನ್ನಾ ಜೇನ್ಗೆ ಅವನ ಗಾಗಲ್ಸ್ ನೀಡಿ ಈಜಲು ಹೇಳುತ್ತಾಳೆ. ಜೇನ್ ನೀರಿಗೆ ಜಿಗಿಯುತ್ತಾನೆ. ಅದೇ ಸಮಯದಲ್ಲಿ ಏಜೆಂಟ್ಗಳು ಆನ್ನಾಳನ್ನು ಬಂಧಿಸುತ್ತಾರೆ. ಹಿಂದಿನ ನೆನಪಿನ ದೃಶ್ಯದಲ್ಲಿ ಜೇನ್ ಮತ್ತು ಯೂನ್ಮೋ ಅವರ ಮಗು ಕಂಪನಿಯೇ ಮುದ್ರಿಸಿದ ಶಿಶುಗಳು ಎಂಬುದು ಗೊತ್ತಾಗುತ್ತದೆ. ಇದು ಚೈಲ್ಡ್ ಎಐ ಅಭಿವೃದ್ಧಿಗಾಗಿ ನಡೆದ ಪ್ರಯೋಗವಾಗಿತ್ತು. ಅದಕ್ಕೆ ಏಜೆಂಟ್ಗಳು ಅವರನ್ನು ಬಿಟ್ಟು ಹೋಗಲು ಒತ್ತಾಯಿಸುತ್ತಿದ್ದರು. ಅವರಿಗೆ ಮುಂದೆ ಸಾಗಲು ಕೇವಲ ಡೇಟಾ ಬೇಕಾಗಿತ್ತು. ಪ್ರಯೋಗ ಆರಂಭವಾದ ನಂತರವೇ ಜೇನ್ ಗಾವನ್ను ಭೇಟಿಯಾಗಿತ್ತು. ಆದರೂ ಗಾವನ್ ಅವನ ತಂದೆಯಾಗಲು ಒಪ್ಪಿಕೊಂಡು ಅವನೊಂದಿಗೆ ಆಪ್ತತೆ ಬೆಳೆಸಿದನು. ಗಾವನ್ ಸಾವು ಆನ್ನಾ ಮತ್ತು ಜೇನ್ ಇಬ್ಬರ ಮೇಲೂ ಆಳ ಪ್ರಭಾವ ಬೀರಿತ್ತು. ವರ್ತಮಾನದಲ್ಲಿ ಸಿಮ್ಯುಲೇಷನ್ ಮರುಹೊಂದಿಸಲು ಸಿದ್ಧವಾಗುತ್ತದೆ. ಆನ್ನಾ ಏಜೆಂಟ್ಗಳ ಹಿಡಿತದಿಂದ ತಪ್ಪಿಸಿಕೊಂಡು ಪ್ರವಾಹಕ್ಕೆ ಜಿಗಿದು ತನ್ನ ಮಗನ ಬಳಿ ಹೋಗುತ್ತಾಳೆ. ಡೇಟಾದೊಳಗೆ ಬೀಳುತ್ತಾ ನೀರಿನಲ್ಲಿ ಈಜಿದ ನಂತರ ಆನ್ನಾ ಮೇಲ್ಮೈಗೆ ಬರುತ್ತಾಳೆ. ಅಲ್ಲಿ ಜೇನ್ ಒಂದು ಆಂಟೆನಾವನ್ನು ಹಿಡಿದುಕೊಂಡಿರುವುದನ್ನು ಕಾಣುತ್ತಾಳೆ. ಅವಳು ಅವನನ್ನು ಬಿಗ್ಗಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಇಬ್ಬರೂ ಒಟ್ಟಿಗೆ ಈಜುತ್ತೇವೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಒಂದು ಅಲೆ ಅವರನ್ನು ಕೆಳಗೆ ಇಳಿಯುತ್ತದೆ. ಈ ಆನ್ನಾ ಜೀಸುಗೆ ಸಹಾಯ ಮಾಡಿದ್ದರಿಂದ, ಗರ್ಭಿಣಿ ಮಹಿಳೆಗೆ ನೆರವಾದದ್ದಿಂದ ಮತ್ತು ಕೊನೆಯವರೆಗೂ ಜೇನ್ ಜೊತೆ ಉಳಿದಿದ್ದರಿಂದ ಸಿಸ್ಟಮ್ ಅವಳ ಸ್ವಾರ್ಥರಹಿತತೆಯನ್ನು ಗುರುತಿಸುತ್ತದೆ. ಕೊನೆಗೂ ಸಿಮ್ಯುಲೇಷನ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಪರಿಗಣಿಸಲ್ಪಡುತ್ತದೆ. ಆನ್ನಾ ಮತ್ತು ಜೇನ್ಗಾಗಿ ಇರುವ ಎಐಗಳನ್ನು ಹೊಸದಾಗಿ ಮುದ್ರಿಸಿದ ದೇಹಗಳಲ್ಲಿ ಸ್ಥಾಪಿಸಿ ಮಾನವಕುಲದ ನೆನಪುಗಳೊಂದಿಗೆ ಹೊಸ ಸಮಾಜ ಆರಂಭಿಸಲು ಅವರನ್ನು ಮತ್ತೊಂದು ಗ್ರಹಕ್ಕೆ ಕಳುಹಿಸಲಾಗುತ್ತದೆ.